ಅವತ್ತಿನ ಅವನ ಯುದ್ಧಾರಂಭ ಇದೆಯಲ್ಲ ಅರ್ಜುನನದ್ದು, ದೇವತೆಗಳು, ದೇವರ್ಷಿಗಳು, ಗಂಧರ್ವರು, ನಾಗರು ಮೇಲೆ ಕುಳಿತು ನೋಡ್ತಾ ಇದ್ರಲ್ಲ, ಅವರು ವಿಸ್ಮಿತಗೊಂಡರು ಅಂತ ಬರುತ್ತೆ. ವಿಸ್ಮಯಂ ಪರಮಂ ಜಗ್ಮುಹು. ಅವನೇನು ಹೇಳ್ತಾನೆ ಅಂತ ಅಂದರೆ, ಗಟ್ಟಿಯಾಗಿ ನಿಂತ್ಕೊಳ್ಳಿ, ಭೀಷ್ಮನ ರಕ್ಷಣೆ ಮಾಡಿ, ಅಂದರೆ ಭೀಷ್ಮನ ಜೊತೆಗೆ ಇರಿ ನೀವು. ಅಂದರೆ ಇವತ್ತು ಪ್ರಾಣವನ್ನೇ ಪಣವಾಗಿಟ್ಟು ಅರ್ಜುನನೊಡನೆ ಭೀಷ್ಮ ಯುದ್ಧ ಮಾಡಲಿದ್ದಾನೆ. ದ್ವಂದ್ವ ಯುದ್ಧಗಳು ಎಷ್ಟೋ ಆಯಿತು ಅಂತ ನೀನು ಹೇಳ್ತಾ ಇದೀಯಾ, ಅಂದರೆ ಅಲ್ಲಿಯ ಒಬ್ಬ ವೀರ ನಮ್ಮ ಒಬ್ಬ ವೀರನ ಜೊತೆಗಾಯಿತು ಅಂತ. ಆದರೆ ನೀನು ಒಂದು ಸಲವೋ ನಚೈವ ಮಾಮಕ್ ಕಿಂಚಿತ್ ಹೃಷ್ಟಂ ಶಂಸಸಿ ಸಂಜಯ, ನಮ್ಮ ಒಬ್ಬ ವೀರ ಆ ಕಡೆಯ ವೀರನನ್ನು ಸೋಲಿಸಿ ಸಂತೋಷಪಟ್ಟ ಅಂತ ಒಂದು ಸಲನೂ ಹೇಳಲ್ವಲ್ಲ ನೀನು. ನಿನ್ನ ಕಡೆಯವರು ಶಕ್ತಿ ಮೀರಿ ಯುದ್ಧ ಮಾಡ್ತಾ ಇದ್ದಾರೆ, ಮತ್ತು ಉತ್ಸಾಹದಿಂದನೇ ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಗಂಗಾ ನದಿಯೇ ಆದರೂ ಸಮುದ್ರವನ್ನು ಸೇರಿದಾಗ ಅದನ್ನು ಗಂಗಾ ನದಿ ಅಂತ ಗುರುಸೋದಕ್ಕಾಗೋದೇ ಇಲ್ಲ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು 7ನೇ ದಿನದ ಆರಂಭಕ್ಕೆ ಬಂದ್ವಿ. ಹಿಂದಿನ ದಿನ ಏನಾಯಿತು ಅನ್ನೋದ್ರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಭೀಷ್ಮ ಮತ್ತು ದುರ್ಯೋಧನರ ಮಾತುಕತೆ, ಇಬ್ಬರಿಗೆ ಎಷ್ಟೆಷ್ಟು ಸಮಾಧಾನ ಆಯಿತು ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾತುಕತೆ ಆಗಿ ಅವರವರು ಹೋಗ್ತಾರೆ. ಸೊ ಈಗ ಯುದ್ಧ ಶುರು ಆಗುತ್ತೆ. ಮಾರನೇ ದಿನ ಮಂಡಲ ವ್ಯೂಹ ಅಂತ ರಚಿಸ್ತಾನೆ. ವೃತ್ತಾಕಾರವಾದ ವ್ಯೂಹವನ್ನು ರಚಿಸ್ತಾನೆ ಭೀಷ್ಮ. ಸ್ವಲ್ಪ ಉತ್ಸಾಹದಲ್ಲೇ ಇರ್ತಾನೆ ಭೀಷ್ಮ. ಏನೋ ಒಂದಿಷ್ಟು ಮಾಡಬೇಕು ಅನ್ನೋ ತರಹದ ಉತ್ಸಾಹ ಕಾಣಿಸುತ್ತೆ ಅದರಲ್ಲಿ. ಈ ಮಂಡಲ ವ್ಯೂಹದಲ್ಲಿ ಸ್ವಲ್ಪ ವಿಶಿಷ್ಟವಾಗಿರುತ್ತೆ ಈ ವ್ಯೂಹ. ನಾಗೇ ನಾಗೇ ರಥಾಸಪ್ತ ಸಪ್ತಚಾಶ್ವ ರಥೇ ರಥೆ ಅನ್ವಶ್ವಂ ದಶಧಾನುಷ್ಕ ಧಾನುಷ್ಕೆ ಸಪ್ತಚರ್ಮಿಣಃ ಅಂತ. ಅಂದರೆ ಒಂದು ಆನೆ ನಿಂತಿರುತ್ತೆ, ಒಂದು ಆನೆ ನಿಲ್ಲಿಸ್ತಾರೆ. ಪ್ರತಿ ಆನೆಗೆ ಆನೆಯ ಸುತ್ತ 7 ಕುದುರೆ ಇರುತ್ತೆ. ಆನೆ ಅಂದರೆ ಆನೆ ಮತ್ತು ಆನೆ ಸವಾರ ಯೋಧ, ಆನೆ ಮೇಲೆ ಕುಳಿತ ಒಬ್ಬ ಯೋಧ, ಅವನ ಸುತ್ತ 7 ಕುದುರೆ ಸವಾರರು, ಅದರ ಸುತ್ತ 10 ರಥಗಳು, ಕುದುರೆ ಸವಾರರ ಸುತ್ತ 10 ರಥಗಳು. ಆ ರಥಗಳ ಸುತ್ತ ಧನುರ್ಧಾರಿಗಳಾದ 10 ಜನ ಪದಾತಿಗಳು, ಅವರ ಸುತ್ತ 7 ಜನ ಖಡ್ಗ ಹಿಡಿದು ನಿಂತವರು ಅಂತ ಈ ಥರ ನಿಲ್ಲಿಸ್ತಾನೆ. ಈ ತರಹ ನೀವು ಯೋಚನೆ ಮಾಡಿ, ಆ ಕೋಟ್ಯಾಂತರ ಅಂತ ಒಂದು ಲೆಕ್ಕ ಕೊಡ್ತಾರಲ್ಲ ಅಕ್ಷೌಹಿಣಿಯಲ್ಲಿ, ಅಷ್ಟು ಜನರನ್ನೂ ನಿಲ್ಲಿಸ್ತಾರೆ. ಹಾಗಾಗಿ ಇವ್ರು ರಾತ್ರಿ ನಿದ್ರೆ ಮಾಡ್ತಾ ಇದ್ರಾ ಅಂತ ಅನ್ಸೋದಿಲ್ಲ. ಯಾಕೆಂದರೆ ಇದಾಗಿ ಎಲ್ಲರೂ ಅಲ್ಲಲ್ಲಿ ನಿಂತ್ಕೋಬೇಕಲ್ಲ ಅಷ್ಟು ಜನ. ಬಟ್ ಆದರೆ ಏನಂದರೆ ಇಲ್ಲೆಲ್ಲ ಭಾಳ ವ್ಯವಸ್ಥಿತವಾದ ಕ್ರಮಗಳಿರ್ತಿತ್ತು. ಇದು ನಮಗೆ ರಾಮಾಯಣದಲ್ಲೂ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಸಣ್ಣ ಸಣ್ಣ ಗುಂಪುಗಳು ಇರ್ತಿತ್ತು. ಪೃತನ, ಚೆಮು ಅಂತೆಲ್ಲ ಬೇರೆ ಬೇರೆ ಹೆಸರಿಸ್ತಾ ಇದ್ರು. ಸಣ್ಣ ಸಣ್ಣ ಗುಂಪು, ಅದಕ್ಕೊಬ್ಬ ನಾಯಕ. ಆ ಗುಂಪುಗಳು ಸೇರಿದ ಒಂದು ಗುಂಪು, ಅದಕ್ಕೊಬ್ಬ ನಾಯಕ. ಆ ಗುಂಪುಗಳು ಸೇರಿದ ಒಂದು ಇದು, ಹೀಗೆ ಇರ್ತಾ ಇತ್ತು ಅದು. ಹಾಗಾಗಿ ಏನಾಗ್ತಾ ಇತ್ತು ಅಂದ್ರೆ ಇವನೊಬ್ಬನೇ ಅಲ್ಲಿವರೆಗೆ ಹೋಗಿ ಏನೋ ಮಾಡ್ತಾ ಇರಲಿಲ್ಲ. ಆ ಥರ ಇರ್ತಾ ಇತ್ತು, ಹೈರಾರ್ಕಿ ಇರ್ತಾ ಇತ್ತು. ಆ ಥರ ಮಾಡ್ಕೊಳ್ಳೋದ್ರಿಂದಾಗಿ ಕೆಲಸಗಳು ಸುಲಭ ಆಗ್ತಿತ್ತು. ಬಹಳ ವ್ಯವಸ್ಥಿತವಾದ ವಿಧಾನದಲ್ಲಿತ್ತು ಅನ್ನೋದು ಗೊತ್ತಾಗತ್ತೆ. ಇದರಲ್ಲಿ ದುರ್ಯೋಧನ ಬಹಳ ಉತ್ಸಾಹದಿಂದ ನಿಂತಿದ್ದ. 7ನೇ ದಿವಸ ಅಂತ ಬರುತ್ತೆ. ನಿನ್ನೆ ಅಷ್ಟು ಭೀಷ್ಮನಲ್ಲಿ ಹೋಗಿ ಹೇಳಿದ ಮೇಲೆ ಇವತ್ತು ಅವನು ವಿಶೇಷವಾದ ಒಂದು ವ್ಯೂಹವನ್ನು ರಚಿಸಿದ ಅಂತ. ಅಲ್ಲಿ ಸ್ವಯಂ ಅಂತ ಒಂದು ಬರುತ್ತೆ, ಭೀಷ್ಮನೇ ಸ್ವಯಂ ರಚಿಸಿದ ಅಂತ. ಅಂದರೆ ಇಲ್ಲಿವರೆಗೂ ವ್ಯೂಹ ರಚನೆ ಮಾಡಿದ ಭೀಷ್ಮನೇ ಆದರೂ ಇಂಥ ವ್ಯೂಹ ಇಂತಿಂಥವ್ರು ಪ್ರಮುಖರಲ್ಲಿ ನಿಂತ್ಕೊಳ್ಳಿ ಅಂತ ಇಷ್ಟೇ ಒಂದು ಸೂಚನೆ ಕೊಡ್ತಾ ಇದ್ದ ಅಂತ ಅನ್ಸುತ್ತೆ. ಈ ಸಲ ಅವನು ಇನ್ನೂ ಮೈನ್ಯೂಟ್ ಆಗಿ ಕೂಡ ಗಮನಿಸಿದ ಅಂತ ಅನ್ಸುತ್ತೆ. ಡಿಟೇಲಿಂಗ್ ಅಷ್ಟು ಕೆಳ ಹಂತದವರೆಗೂ ಅವನು ಗಮನಿಸಿದ ಭೀಷ್ಮ ನಿಂತು ಅಂತ. ಅದನ್ನು ಗಮನಿಸಿದಾಗ ದುರ್ಯೋಧನಿಗೆ ಒಂದು ಉತ್ಸಾಹ ಬಂತು, ಓಹೋ ಇವತ್ತೇನೋ ಮಾಡ್ತಾನೆ ಅಜ್ಜ ಅಂತ.
ಇವರ ವ್ಯೂಹವನ್ನು ಬೆಳಗ್ಗೆ ಇವರು ಸಿದ್ಧರಾಗಿ ನಿಂತಿದ್ದನ್ನು ನೋಡಿದ ಯುಧಿಷ್ಠಿರ ಅವನ ವ್ಯೂಹ ರಚನೆ ಮಾಡ್ತಾನೆ. ಆ ಕಡೆ ಹೊತ್ತು ಧೃಷ್ಟದ್ಯುಮ್ನನಿಗೆ ಹೇಳೋದಿಲ್ಲ, ಅವನು ವಜ್ರ ವ್ಯೂಹವನ್ನು ರಚನೆ ಮಾಡ್ತಾನೆ, ಮಂಡಲ ವ್ಯೂಹಕ್ಕೆ ಪರ್ಯಾಯವಾಗಿ. ಓಕೆ, ವಜ್ರವ್ಯೂಹ. ಯುದ್ಧ ಆರಂಭ ಆಗತ್ತೆ. ಯುದ್ಧ ಆರಂಭ ಆಗ್ತಾ ಇದ್ದ ಹಾಗೆ ಬಿಭಿತ್ಸವಸ್ತತೋ ವ್ಯೂಹಂ ನಿರ್ಯಯುರ್ ಯುದ್ಧಕಾಂಕ್ಷಿಣ ಅಂತ, ಅಂದರೆ ಎದುರಿನ ವ್ಯೂಹವನ್ನು ಛೇದಿಸಬೇಕು, ಚೂರು ಮಾಡಬೇಕು ಅದನ್ನು. ಅದು ಮುಖ್ಯ ಗುರಿ ಆಗುತ್ತೆ. ಯಾಕೆಂದರೆ ವ್ಯೂಹ ಅಂದರೆ ಇಡೀ ವ್ಯವಸ್ಥೆ ಒಟ್ಟಾಗಿ ಯುದ್ಧ ಮಾಡುತ್ತೆ. ಅದನ್ನು ಭೇದಿಸಿ ಬಿಟ್ಟರೆ ಅದು ತುಂಡಾಗುತ್ತೆ. ಯಾವಾಗ ತುಂಡಾಗುತ್ತೋ ಸೈನ್ಯ, ಆಗ ಸೋಲಿಸೋದು, ಸಂಹಾರ ಮಾಡೋದು ಎಲ್ಲೋದು ಸುಲಭ ಆಗುತ್ತೆ. ಹಾಗಾಗಿ ಗುರಿ ವ್ಯೂಹಚ್ಛೇದ ಅಂತ. ಅದಕ್ಕೆ ನುಗ್ಗುತ್ತಾರೆ ಇವರು, ಅವರ ಮೇಲೆ ಅವರು ಇವರ ಮೇಲೆ ನುಗ್ಗುತ್ತಾರೆ ಅಂತ. ದ್ರೋಣರು ಮತ್ಸ್ಯರ ಮೇಲೆ ದಾಳಿ ಮಾಡ್ತಾರೆ, ವಿರಾಟನ ಸೈನ್ಯದ ಮೇಲೆ ದಾಳಿ ಮಾಡ್ತಾರೆ. ಅಶ್ವತ್ಥಾಮ ಶಿಖಂಡಿಯ ಮೇಲೆ ದಾಳಿ ಮಾಡ್ತಾನೆ. ದುರ್ಯೋಧನ ಧೃಷ್ಟದ್ಯುಮ್ನನ ಮೇಲೆ ಆಕ್ರಮಣ ಮಾಡ್ತಾನೆ. ಇಲ್ಲಿ ಇವತ್ತು ಆ ಕಡೆ ಸೈನ್ಯದವರು ಭಾಳ ಜೋರಾಗಿ ನುಗ್ಗುತ್ತಾ ಇದ್ದಾರೆ. ಈ ಕಡೆಯಿಂದ ನಕುಲ ಸಹದೇವರು ಶಲ್ಯನ ಮೇಲೆ ಮುನ್ನುಗ್ಗುತ್ತಾರೆ. ಅದು ಸೋದರ ಮಾವನ ಮೇಲೆ ಅವರದ್ದು ಇರೋದು. ವಿಂದ ಮತ್ತು ಅನುವಿಂದರು, ಅವಂತಿಯ ವಿಂದ ಮತ್ತು ಅನುವಿಂದರು ಇರಾವಂತನ ಮೇಲೆ ಆಕ್ರಮಣ ಮಾಡ್ತಾರೆ. ಅರ್ಜುನನ ಮಗ ಇರಾವಂತನ ಮೇಲೆ. ಅರ್ಜುನ್ ಮಗ ಉಲೂಪಿಯ ಮಗ, ನಾಗಕನ್ಯೆ ಉಲೂಪಿಯ ಮಗ. ಉಳಿದವರೆಲ್ಲ ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ. ದೊಡ್ಡ ಗುಂಪು. ಸರ್ವೇಂದ್ರುಪಾಸ್ತು ಸಮರೇ ಧನಂಜಯ ಮಯೋಧಯನ್ ಅಂತಂದರೆ ಇದು ಅರ್ಥ ಏನಂದರೆ ಅವರು ದಾಳಿ ಮಾಡಿದ್ರು ಅವರಾಗಿ ಮುನ್ನುಗ್ಗಿದ್ರು ಅಂತಲ್ಲ, ಇಷ್ಟು ಯೋಜನೆ ಭೀಷ್ಮನದ್ದು ಅಂತ. ಯಾರ್ಯಾರು ಎಲ್ಲೆಲ್ಲಿಗೆ ಯುದ್ಧ ಮಾಡಬೇಕು ಅಂತ, ಯಾರ್ಯಾರನ್ನ ಎಲ್ಲೆಲ್ಲಿ ಎಂಗೇಜ್ ಮಾಡಬೇಕು ಅಂತ ಇಷ್ಟು ಮಾಡಿ ಭೀಮ ಮತ್ತು ಕೃತವರ್ಮರು ಎದುರು ಬದಲಾಗುತ್ತಾರೆ. ಚಿತ್ರಸೇನ, ವಿಕರ್ಣ, ದುರ್ಮರ್ಷಣ 3 ಜನ ಕೌರವರು. ಇವರು ಅಭಿಮನ್ಯುವಿನ ಮೇಲೆ, ಅಭಿಮನ್ಯುವೇ ಅವ್ರ ಮೇಲೆ ಹೋದ ಅಂತ ಬರುತ್ತೆ. ನಿನ್ನೆಯ ಯುದ್ಧದಲ್ಲಿ, ಹಿಂದಿನ ದಿನದ ಯುದ್ಧದಲ್ಲಿ ಇವರದ್ದೇ ಆಗಿತ್ತು, ಇವರುಗಳ ಜೊತೆಗೆ ಅಭಿಮನ್ಯುವರದ್ದಾಗಿತ್ತಲ್ಲ. ಇವತ್ತು ನಿನ್ನೆ ಅದು ಯುದ್ಧ ಏನೇನೋ ಆಗಿ ನಿಂತೋಯ್ತು ಅಂದ್ರೆ ಮುಗಿದೋಯ್ತಲ್ಲ, ಅಭಿಮನ್ಯು ಹುಡ್ಕೊಂಡು ಹೋದ ಇವರು 3 ಜನರನ್ನ ಮತ್ತೆ ಅಂತ. ಇನ್ನು ಭಗದತ್ತ, ಪ್ರಾಗ್ಜ್ಯೋತಿಷಪ್ರದ ಭಗದತ್ತ, ನರಕಾಸುರನ ಮಗ, ರಾಕ್ಷಸ ಅಲ್ಲ ಅವನ ಮೇಲೆ ಇವನು ಘಟೋತ್ಕಚ ಹೋಗ್ತಾನೆ. ಅಲಂಬುಸ ಮತ್ತು ಸಾತ್ಯಕಿ, ಇನ್ನೊಬ್ಬ ರಾಕ್ಷಸ ಆ ಕಡೆ ಇದ್ದವನು ಅಲಂಬುಸ, ಅವನು ಸಾತ್ಯಕಿಯ ಮೇಲೆ ಆಕ್ರಮಣ ಮಾಡ್ತಾನೆ. ಭೂರಿಶ್ರವಸ್ಸು, ಬಾಹ್ಲಿಕನ ಮೊಮ್ಮಗ ಭೂರಿಶ್ರವಸ್ಸು ದೃಷ್ಟಕೇತುವಿನ ಮೇಲೆ, ಯಾದವ ದೃಷ್ಟಕೇತುವಿನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಶ್ರುತಾಯುಷ್ಯನ ಮೇಲೆ, ಕಲಿಂಗದ ದೊರೆ ಶ್ರುತಾಯುಷ್ಯನ ಮೇಲೆ ಯುಧಿಷ್ಠಿರ ದಾಳಿ ಮಾಡ್ತಾನೆ. ಚೇಕಿತಾನನ ಮೇಲೆ ಕೃಪರು ಯುದ್ಧಕ್ಕೆ ಬರ್ತಾರೆ. ಚೇಕಿತಾನ ಅಂದರೆ ಯಾರು? ಚೇಕಿತಾನ ಅಂದರೆ ಯಾದವರ ಒಬ್ಬ ದೊರೆ ಅಲ್ಲ, ಅಲ್ಲಿ ಯಾದವರಲ್ಲಿ ದೊರೆ ಒಬ್ಬನೇ, ಉಗ್ರಸೇನ, ಯಾದವ ವೀರ ಇವನು. ಉಳಿದವರೆಲ್ಲ ಇನ್ನುಳಿದವರು ಭೀಮನ ಮೇಲೆ ಬರ್ತಾರೆ. ಯುದ್ಧ ಆರಂಭ ಆಗತ್ತೆ. ಯುದ್ಧ ಆರಂಭ ಆಗುವಾಗ ಅರ್ಜುನ ಕೃಷ್ಣನಿಗೆ ಒಂದು ಮಾತು ಹೇಳ್ತಾನೆ. ಪಶ್ಯ ಮಾಧವ ಸೈನ್ಯಾನಿ ಧಾರ್ತರಾಷ್ಟ್ರಸ್ಯ ಸಂಯುಗೆ ವ್ಯೂಢಾನಿ ವ್ಯೂಹ ವಿದುಷ ಗಾಂಗೇಯೇನ ಮಹಾತ್ಮನ ಅಂತ. ಆ ಕಡೆ ಸೈನ್ಯವನ್ನು ನೋಡು, ಒಂದು ವ್ಯೂಹ ಪಂಡಿತನಾದ ಭೀಷ್ಮ ಬಹಳ ಚೆನ್ನಾಗಿ ವ್ಯೂಹ ರಚನೆ ಮಾಡಿದ್ದಾನೆ ಇವತ್ತು ಅಂತ. ಇಂತಹ ವ್ಯೂಹವನ್ನು ನಾನು ಭೇದಿಸ್ತೇನೆ ಅಂತ. ನಾನು ತ್ರಿಗರ್ತ ರಾಜನನ್ನು, ಅವನ ಸಹೋದರರ ಜೊತೆಗಿರುವ ತ್ರಿಗರ್ತ ರಾಜನ ಮೇಲೆ ದಾಳಿ ಮಾಡ್ತೇನೆ, ಆ ಕಡೆ ಹೋಗೋಣ ಅಂತ ಹೇಳ್ತಾನೆ. ಅಂದರೆ ತ್ರಿಗರ್ತ ಈ ಗುಂಪುಗಳು ಅರ್ಜುನನ ಮೇಲೆ ಎದುರಾಯಿದ್ವು, ಆ ಕಡೆ ಮಾಡ್ತೀನಿ ಅಂತ. ಬಟ್ ಅಲ್ಲಿ ಬಂದಿರೋ ಮಾತು ಒಂದೇನು ಅಂದರೆ ವ್ಯೂಹ ವಿದುಷ ಅಂತ. ಭೀಷ್ಮನ ಕುರಿತಾಡುವ ಮಾತು, ವ್ಯೂಹ ರಚನೆಯಲ್ಲಿ ಎಂಥ ಪಾಂಡಿತ್ಯ ಇದೆ ಅವನಿಗೆ, ಎಷ್ಟು ಚೆನ್ನಾಗಿ ವ್ಯೂಹ ರಚನೆ ಮಾಡಿದ್ದಾನೆ ಅಂತ. ಅರ್ಜುನನ ದಾಳಿ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಅವತ್ತಿನ ಯುದ್ಧದ ಆರಂಭದಲ್ಲಿ ಕೌರವ ಸೈನ್ಯದಲ್ಲಿ ಹಾಹಾಕಾರ ಉಂಟು ಮಾಡುತ್ತೆ. ಕೌರವ ಸೈನ್ಯ ಅಂದರೆ ಅವನು ಎಲ್ಲಿ ಆಕ್ರಮಣ ಮಾಡ್ತಾ ಇದ್ನೋ ಅಲ್ಲಿ ಹಾಹಾಕಾರ ಹುಟ್ಟಿಸುತ್ತೆ. ಆ ತರಹದಲ್ಲಿ ಅರ್ಜುನನ ಆಕ್ರಮಣ ನಡೆಯುತ್ತೆ. ಅವನ ಯುದ್ಧಾರಂಭ ಇದೆಯಲ್ಲ ಅರ್ಜುನನದ್ದು, ದೇವತೆಗಳು, ದೇವರ್ಷಿಗಳು, ಗಂಧರ್ವರು, ನಾಗರು ಮೇಲೆ ಕುಳಿತು ನೋಡ್ತಾ ಇದ್ರಲ್ಲ, ಅವರು ವಿಸ್ಮಿತಗೊಂಡರು ಅಂತ ಬರುತ್ತೆ. ವಿಸ್ಮಯಂ ಪರಮಂ ಜಗ್ಮುಹು ದೃಷ್ಟ್ವಾ ಕೃಷ್ಣೋ ತಥಾಗತವು ಅಂತ. ಕೃಷ್ಣಾರ್ಜುನರನ್ನು ಆ ಸ್ವರೂಪದಲ್ಲಿ ನೋಡಿ ಆಶ್ಚರ್ಯ ಅನ್ನಿಸ್ತು ಅವರಿಗೆ ಅಂತ. ಅರ್ಜುನ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ.
ಅಂದರೆ ಅಸ್ತ್ರ ಪ್ರಯೋಗ ಮಾಡ್ತಾನೆ. ಆರಂಭದಲ್ಲಿ ಮಹೇಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಐಂದ್ರಾಸ್ತ್ರ ಅವನ ಎದುರಿಗಿದ್ದ ರಾಜರುಗಳು ಅವರ ಸೈನ್ಯವನ್ನು ಬಹುವಿಧವಾಗಿ ಕಂಗೆಡ್ಸತ್ತೆ. ಹೀಗೆ ಕಂಗಾಲಾದ ಅವರು ಭೀಷ್ಮನ ಬಳಿಗೆ ಓಡ್ತಾರೆ. ಅಗಾಧೆ ಮಜ್ಜಮಾನಾನಾಂ ಭೀಷ್ಮಸ್ತ್ರಾತಾಭವತ್ತದ ಅಂತ, ಘೋರವಾದ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದವರಿಗೆ ಭೀಷ್ಮ ರಕ್ಷಕನಾಗಿ ಬಂದ ಅಂತ. ಭೀಷ್ಮ ರಕ್ಷಕನಾಗಿ ಬಂದ್ರೂ ಇವರ ಓಟ ನಿಂತಿರೋದಿಲ್ಲ. ಅರ್ಜುನನ ಆಕ್ರಮಣದಿಂದ ಹೆದರಿ ಓಡ್ತಾ ಇದ್ದವರು ನಿಂತಿರೋದಿಲ್ಲ. ದುರ್ಯೋಧನ ಬಂದು ತಡಿತಾನೆ. ತಡೆದು ಸುಶರ್ಮನಿಗೆ ಹೇಳ್ತಾನೆ, ತ್ರಿಗರ್ತದ ಸುಶರ್ಮನಿಗೆ ಅವನೇನು ಹೇಳ್ತಾನೆ ಅಂತ ಅಂದರೆ, ಗಟ್ಟಿಯಾಗಿ ನಿಂತ್ಕೊಳ್ಳಿ, ಭೀಷ್ಮನ ರಕ್ಷಣೆ ಮಾಡಿ, ಅಂದರೆ ಭೀಷ್ಮನ ಜೊತೆಗೆ ಇರಿ ನೀವು. ಯಾಕೆಂದರೆ ಇವತ್ತು ಭೀಷ್ಮ ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ತ್ಯಕ್ತ್ವಾ ಜೀವಿತಮಾತ್ಮನಃ ಅಂತ, ಸರ್ವಾತ್ಮನ ಕುರುಶ್ರೇಷ್ಠ ತ್ಯಕ್ತ್ವಾ ಜೀವಿತಮಾತ್ಮನಃ ಅಂತ. ಅಂದರೆ ಇವತ್ತು ಪ್ರಾಣವನ್ನೇ ಪಣವಾಗಿಟ್ಟು ಅರ್ಜುನನೊಡನೆ ಭೀಷ್ಮ ಯುದ್ಧ ಮಾಡಲಿದ್ದಾನೆ. ಹಾಗಾಗಿ ನೀವು ನನ್ನ ಅಜ್ಜನ ಸುತ್ತಲೇ ಇರಿ ಅಂತ ಸುಶರ್ಮನಿಗೆ ಹೇಳ್ತಾನೆ. ದುರ್ಯೋಧನನಿಗೆ ಇವತ್ತೇನೋ ಒಂದಾಗತ್ತೆ ಅನ್ನುವ ಒಂದು ನಂಬಿಕೆ. ಹಾಗೆ ಆಗಲಿ ಅಂತ ಹೇಳಿ ಅವರು ಭೀಷ್ಮನ ಜೊತೆಗೆ ನಿಂತ್ಕೋತಾರೆ. ಭೀಷ್ಮ ಮತ್ತು ಅರ್ಜುನರ ನಡುವೆ ಯುದ್ಧ ಆರಂಭ ಆಗುತ್ತೆ, ಒಂದು ಘೋರವಾದ ಯುದ್ಧ ಆರಂಭ ಆಗುತ್ತೆ. ದ್ರೋಣ ವಿರಾಟನ ಮೇಲೆ ಆಕ್ರಮಣ ಮಾಡಿರ್ತಾನಲ್ಲ, ವಿರಾಟ ಮತ್ತು ದ್ರೋಣರ ನಡುವೆ ಒಂದು ಜೋರಾದ ಯುದ್ಧ ಆ ಕಡೆ ನಡೀತಾ ಇರುತ್ತೆ, ಈ ಕಡೆ ಇದಾಗ್ತಾ ಇದ್ದ ಹಾಗೆ. ದ್ರೋಣ ಮತ್ತು ವಿರಾಟರ ಮಧ್ಯೆ ವಿರಾಟ ಒಂದು ಹಂತದಲ್ಲಿ ದ್ರೋಣರ ಕುದುರೆಯ ಮೇಲೆ, ದ್ರೋಣರ ಸಾರಥಿಯ ಮೇಲೆ ಒಂದೇ ಸಲ ಬಾಣ ಬಿಟ್ಟು ಗಾಯಗೊಳಿಸ್ತಾನೆ. ಅದಕ್ಕೆ ಪ್ರತಿಯಾಗಿ ದ್ರೋಣರು ಅವನ ಸಾರಥಿಯನ್ನು, ಅವನ ಕುದುರೆಗಳನ್ನು ಕೊಂದು ಬಿಡುತ್ತಾರೆ. ವಿರಾಟ ಶಂಖನ ರಥವನ್ನು ಏರ್ತಾನೆ, ತನ್ನ ಮಗ ಶಂಖನ ರಥವನ್ನು ಏರ್ತಾನೆ. ಅವರಿಬ್ಬರು ತಂದೆ ಮಗ ಒಂದೇ ರಥದಲ್ಲಿ ನಿಂತು ಇವ್ರ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾರೆ. ದ್ರೋಣರ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾರೆ. ತಂದೆ ಮಗ ಇಬ್ಬರು ಸೇರಿ ದ್ರೋಣರ ಮೇಲೆ ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ವಿಷಮಿಸ್ತಾ ಹೋಗುತ್ತೆ. ಈ ನಡುವೆ ದ್ರೋಣರು ಒಂದೇ ರಥದಲ್ಲಿ ತಂದೆ ಮಗ ಇರ್ತಾರಲ್ಲ, ಶಂಖನ ಮೇಲೆ ಒಂದು ಬಾಣಪ್ರಯೋಗವನ್ನು ಮಾಡ್ತಾರೆ. ಅದು ಅವನ ಎದೆಯನ್ನು ಸೀಳತ್ತೆ. ಶಂಖ ಸತ್ತು ಭೂಮಿಗೆ ಬೀಳ್ತಾನೆ. ವಿರಾಟನ ಮಗ ಉತ್ತರ ಸತ್ತಿದ್ದ, ಈಗ ಮಗ ಸಾಯ್ತಾನೆ ಅಂತ. ಭಯಂಕರ ಯುದ್ಧಗಳು ಅಂತ ಅನ್ನೋದು ಒಂದೇ ರಥದಲ್ಲಿ ಅಕ್ಕಪಕ್ಕ ನಿಂತ್ಕೊಂಡಿದ್ದಾಗ ತಂದೆಯ ಪಕ್ಕದಲ್ಲಿದ್ದ ಮಗ ಸಾಯೋದು ಅಲ್ಲ ಇದೆಯಲ್ಲ, ಎಷ್ಟು ಸಾವು ನೋವುಗಳು ಅಂತ ಅನ್ಸುತ್ತೆ. ಆದರೆ ಅವರಿಗೆ ಅನಿವಾರ್ಯ, ಅದು ಕ್ಷತ್ರಿಯರಿಗೆ. ಮಗ ಸತ್ತಿದ್ದನ್ನು ನೋಡಿದ ವಿರಾಟ ಹೆದರಿ ಓಡಿದ ಅಂತ ಹೇಳ್ತಾರೆ. ಹತಂ ಸ್ವಮಾತ್ಮಜಂ ದೃಷ್ಟ ವಿರಾಟ ಪ್ರಾದ್ರವದ್ ಭಯಾತ್ ಅಂತ ಹೆದರಿ ಓಡಿಬಿಡ್ತಾರೆ. ಉಸ್ತ್ರಜ್ಜ ಸಮರೇ ದ್ರೋಣಂ ವ್ಯಾತ್ತಾನನ ವಿವಾಂತಕಂ, ಬಾಯಿ ತೆರೆದು ನಿಂತ ಯಮರಾಜನಂತೆ ಕಾಣಿಸ್ತಾರೆ ಅವನಿಗೆ ದ್ರೋಣರು. ಅವನ ಹೆದರಿ ಓಡ್ತಾನೆ. ಯಾವಾಗ ವಿರಾಟ ಅಲ್ಲಿಂದ ಹಾಗೆ ಓಡಿದನೋ, ಶಂಖ ಸತ್ತನೋ, ದ್ರೋಣರು ಪಾಂಡವರ ಸೇನೆಯ ಮೇಲೆ, ಅಂದರೆ ಅಲ್ಲಿ ಎದುರಿಗಿದ್ದಿದ್ದು ವಿರಾಟನ ಸೇನೆ, ಪಾಂಡವರ ಸೇನೆ ಆಯ್ತಲ್ಲ, ನಾಯಕರಿಬ್ಬರು ಕಾಣಿಸ್ತಾ ಇಲ್ವಲ್ಲ, ಅವರು ತುಂಬ ಜೋರಾಗಿ ಸಂಹಾರ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಇನ್ನೊಂದು ಕಡೆ ಶಿಖಂಡಿ ಮತ್ತು ಅಶ್ವತ್ಥಾಮರ ನಡುವೆ ಯುದ್ಧ ನಡೆಯುತ್ತೆ. ಶಿಖಂಡಿ ಒಂದು ಹಂತದಲ್ಲಿ ಅವನ 2 ಹುಬ್ಬುಗಳ ನಡುವೆ 3 ಬಾಣಗಳನ್ನು ಒಟ್ಟಿಗೆ ಬಿಡ್ತಾನೆ. ಅದು ಚುಚ್ಚಿಕೊಂಡು ಅದು ವಿಶಿಷ್ಟವಾಗಿ ಕಾಣ್ತಾ ಇತ್ತು ಅಂತ ವರ್ಣಿಸ್ತಾರೆ. 3 ಹೋಗಿ ನಿಂತ್ಕೊಳ್ಳೋದು. ಯಾರು? ಶಿಖಂಡಿ ಬಿಡೋದು ಅಶ್ವತ್ಥಾಮನಿಗೆ. ಸಿಟ್ಟಾದ ಅಶ್ವತ್ಥಾಮ ಕ್ಷಣಾರ್ಧದಲ್ಲಿ ಅವನ ಸೂತ, ಅವನ ಧ್ವಜ, ಅವನ ಕುದುರೆ ಇಷ್ಟನ್ನು ಸಂಹಾರ ಮಾಡ್ತಾನೆ. ಧ್ವಜವನ್ನು ತುಂಡರಿಸಿ ಕುದುರೆ ಮತ್ತು ಸೂತರನ್ನು, ಸಾರಥಿಯನ್ನು ಕೊಲ್ತಾನೆ. ರಥ ಈ ಥರ ಆದ ಕೂಡಲೇ ರಥ ಸ್ತಬ್ಧ ಆಗತ್ತಲ್ಲ, ಕೆಳಗೆ ಧುಮುಕಿ, ಅವನು ಖಡ್ಗ ಹಿಡಿದು ಕೆಳಗೆ ಧುಮುಕಿ ಅವನ ಮೇಲೆ ಏರಿ ಹೋಗ್ತಾನೆ ಶಿಖಂಡಿ, ಅಶ್ವತ್ಥಾಮನ ಮೇಲೆ. ಅದನ್ನು ಶೇನವದ್ವೆಚರತ್ ಕ್ರುದ್ಧ ಅಂತ ಹೇಳ್ತಾರೆ. ಹದ್ದು ಎರಗಿದಂತೆ ಎರಗಿದ ಅಂತ ಶಿಖಂಡಿ ಮತ್ತು ಅಶ್ವತ್ಥಾಮರ ನಡುವೆನೂ ಒಂದು ಘೋರವಾದ ಯುದ್ಧ ಹೀಗೆ ಮುಂದುವರಿಯುತ್ತೆ. ಇವನು ನೆಲದಲ್ಲಿ ನಿಂತು ಖಡ್ಗವನ್ನು ಹಿಡಿದುಕೊಂಡೇ ಅವನ ಮೇಲೆ ಯುದ್ಧ ಮಾಡ್ತಾನೆ. ಅವನು ಬಾಣಪ್ರಯೋಗವನ್ನು ಮಾಡ್ತಲೇ ಇರ್ತಾನೆ. ಹೀಗೆ ಯುದ್ಧ ನಡೀತಾ ಇರುವಾಗ ಅಲ್ಲಿಗೆ ಸಾತ್ಯಕಿ ಬಂದು ಅವನನ್ನು ತನ್ನ ರಥಕ್ಕೆ ಏರಿಸ್ಕೊಳ್ತಾನೆ, ಶಿಖಂಡಿಯನ್ನು. ಸಾತ್ಯಕಿ ಮತ್ತು ಅಲಂಬುಸರ ನಡುವೆ ಯುದ್ಧ
ನಡೆದಿದೆ ಅಂತ ಬಂದಿತ್ತು. ಅವರಿಬ್ಬರ ನಡುವೆ ಒಂದು ಘೋರವಾದ ಯುದ್ಧ ನಡೆಯುತ್ತೆ. ಅವರಿಬ್ಬರ ನಡುವೆ ನಡೆದ ಯುದ್ಧದಲ್ಲಿ ಸಾತ್ವಿಕಿಯ ಕೈ ಮೇಲಾಗತ್ತೆ ಅನ್ನೋ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ಆಗ ಅಲಂಬುಸ ಮಾಯಾಯುದ್ಧ ಮಾಡ್ತಾನೆ. ಈ ರಾಕ್ಷಸರಿಗೆ ಮಾಯಾಯುದ್ಧ ಗೊತ್ತು, ಇವರಿಗೆ ಗೊತ್ತಿರೋದಿಲ್ಲ ಅದು. ಅವನು ಮಾಯೆಯಿಂದ ಲಕ್ಷ ಲಕ್ಷ ಬಾಣಗಳು ಬಂದು ಬೀಳುವ ಥರ ಮಾಡಿಬಿಡ್ತಾನೆ. ಆಗ ಸಾತ್ವಿಕಿಯ ಯುದ್ಧ ಇದೆಯಲ್ಲ, ಅದು ಬಹಳ ಅದ್ಭುತ ಅಂತ ಅನ್ಸುತ್ತೆ. ಯಾಕೆಂದರೆ ಮಾಯಾಯುದ್ಧವನ್ನು ಎದುರಿಸೋದಕ್ಕಾಗೋದಿಲ್ವಲ್ಲ. ಆದರೆ ಮಾಯಾಯುದ್ಧವನ್ನು ಎದುರಿಸೋಕ್ಕಾಗೋದು ಅಸ್ತ್ರದಿಂದ ಮಾತ್ರ. ಒಂದು ಇವರಿಗೆ ಮಾಯೆ ಗೊತ್ತಿರಬೇಕು, ಇಲ್ಲದೇ ಇದ್ರೆ ಅಸ್ತ್ರದಿಂದ ಮಾಯೆಯನ್ನು ತಡೆಯೋದಕ್ಕೆ ಬರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ರಾಕ್ಷಸ ಮಾಯೆಗೆ ಸಾತ್ವಿಕ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಈ ಅಸ್ತ್ರಗಳ ಪ್ರಯೋಗದಲ್ಲಿ ಹಾಗೇನೆ ಆ ಅಸ್ತ್ರಗಳ ಸ್ವಭಾವ ಏನು ಅಂತ ಅಂದರೆ, ಈಗ ರಾಕ್ಷಸ ಮಾಯೆ ಅಂದರೆ ಅದು ರಾಕ್ಷಸಿತನ ಇರುತ್ತೆ, ಅದರಲ್ಲಿ ರಾಕ್ಷಸತನ ಇರುತ್ತೆ. ರಾಕ್ಷಸರ ವೈರಿ ಯಾರು ಅಂದರೆ ಇಂದ್ರ. ಹಾಗಾಗಿ ಐಂದ್ರಾಸ್ತ್ರ ರಾಕ್ಷಸ ಸಂಹಾರ ಮಾಡತ್ತಲ್ಲ, ಹಾಗೆ ಎಲ್ಲವೂ ಹಾಗೇನೆ ಅಲ್ಲಿ. ಈಗ ನಾಗಾಸ್ತ್ರ ಬಿಟ್ಟರೆ ಗರುಡಾಸ್ತ್ರ ಬಿಡೋದು ಆ ಥರ. ಐಂದ್ರಾಸ್ತ್ರ ಅವನ ಇಡೀ ಮಾಯೆಯನ್ನು ನಾಶ ಮಾಡುತ್ತೆ. ನಾಶ ಮಾಡಿ ಅವನ ಇಡೀ ಮೈಯಲ್ಲಿ ಬಾಣಗಳು ಹೋಗಿ ಚುಚ್ಚಿಕೊಂಡು ಬಿಡ್ತವೆ ಅಲಂಬುಸನಿಗೆ. ಅಲಂಬುಸ ಹೆದರಿ ಓಡಿಬಿಡ್ತಾನೆ ಅಲ್ಲಿಂದ. ಪ್ರದುದ್ರಾವ ಭಯಾದ್ರಕ್ಷು ಹಿತ್ವಾ ಸಾತ್ವಿಕಿ ಮಾಹವೇ. ಸಾತ್ವಿಕಿನ ಅಲ್ಲೇ ಬಿಟ್ಟು ಹೆದರಿ ಓಡ್ತಾನೆ ಅಲಂಬುಸ. ಈ ಅಲಂಬುಸ ಯಾಕೆ ಅವನು ಪಾರ್ಟಿಸಿಪೇಟ್ ಮಾಡಿರ್ತಾನೆ ಅಂದರೆ, ದುರ್ಯೋಧನನಿಗೆ ಇದಿರೋನೇ ಕರೆದಿರ್ತಾರೆ. ಅವನಿಗೆ ಒಂದು ಸಿಟ್ಟು ಇವ್ರ ಮೇಲೆ ಇರುತ್ತೆ, ತಂದೆಯನ್ನು ಕೊಂದಿದ್ದಾನೆ ಭೀಮ ಅನ್ನೋದು ಇರುತ್ತೆ. ರಾಕ್ಷಸರು ಅಲ್ಲಲ್ಲಿ ಇದ್ರು, ರಾಕ್ಷಸರ ರಾಜ್ಯವೂ ಇತ್ತು ಆಗ. ಈ ಕಾಲದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಂತಲ್ದಿದ್ರು ಅವರದ್ದಿತ್ತು. ಈಗ ಹಿಡಿಂಬ, ಜಟಾಸುರ, ತುಂಬ ಕಿರ್ಮೀರ, ಎಷ್ಟೋ ರಾಕ್ಷಸರು ಕಾಣಿಸ್ಕೊಂಡ್ವಲ್ಲ. ರಾಕ್ಷಸರ ರಾಜ್ಯಗಳಿದ್ವು ಅಲ್ಲಿ. ಕಾಡುಗಳು ಕೂಡ ಜಾಸ್ತಿ ಇದ್ವು, ಅಲ್ಲೆಲ್ಲ ಅವ್ರು ಮಾಡ್ಕೊಂಡಿರ್ತಾ ಇದ್ರು. ಯಾವಾಗ ಅವನು ಓಡಿದನೋ ಅವನ ಸೈನ್ಯವನ್ನು ಸಾತ್ವಿಕೆ ನಾಶ ಮಾಡ್ತಾನೆ. ಅವ್ರು ಓಡಿದ ಕೂಡಲೇ ಸೈನ್ಯದ ಮೇಲೆ ಇವರ ಪ್ರಯೋಗ. ಹಾಗಾಗಿ ಅವನ ಅಲಂಬುಸನ ಸೈನ್ಯವನ್ನು ನಾಶ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಇನ್ನೊಂದು ಕಡೆಯಲ್ಲಿ ಧೃಷ್ಟದ್ಯುಮ್ನ ಮತ್ತು ದುರ್ಯೋಧನರಿಗೆ ಯುದ್ಧ ಆರಂಭ ಆಗತ್ತೆ. ಆ ಯುದ್ಧದಲ್ಲಿ, ಅವರಿಬ್ಬರ ನಡುವಿನ ಯುದ್ಧದಲ್ಲಿ ಧೃಷ್ಟದ್ಯುಮ್ನ ದುರ್ಯೋಧನನ ಕುದುರೆಗಳನ್ನು ಸಂಹಾರ ಮಾಡುತ್ತಾನೆ. ಕುದುರೆಗಳನ್ನು ಸಂಹಾರ ಮಾಡಿದಾಗ ದುರ್ಯೋಧನ ನೆಲಕ್ಕೆ ಧುಮುಕಿ ಪದಾತಿಯಾಗಿ ಧೃಷ್ಟದ್ಯುಮ್ನ ಮೇಲೆ ಏರಿ ಹೋಗ್ತಾನೆ. ಅದೇ ಸಮಯಕ್ಕೆ ಶಕುನಿ ವೇಗವಾಗಿ ಅಲ್ಲಿಂದ ಬಂದು ದುರ್ಯೋಧನನ ರಥಕ್ಕೆ ಏರಿಸಿಕೊಳ್ಳುತ್ತಾನೆ. ಧೃಷ್ಟದ್ಯುಮ್ನ ಒಂದು ತರಹದಲ್ಲಿ ದುರ್ಯೋಧನ ಸೋತ್ನಲ್ಲ, ಅಷ್ಟಾಗ್ತಾ ಇದ್ದಾಗೆ ಅವನನ್ನು ಬಿಟ್ಟು ಸೈನ್ಯದ ಮೇಲೆ ತನ್ನ ದಾಳಿಯನ್ನು ಆರಂಭ ಮಾಡುತ್ತಾನೆ ಧೃಷ್ಟದ್ಯುಮ್ನ. ಇನ್ನೊಂದು ಕಡೆ ಕೃತವರ್ಮ ಮತ್ತು ಭೀಮರ ಯುದ್ಧ ನಡೆಯುತ್ತೆ. ಭೀಮ ಕೃತವರ್ಮನ ಕುದುರೆ ಮತ್ತು ಸಾರಥಿಗಳನ್ನು ಕೊಲ್ತಾನೆ. ಕೊಂದು ಅವನ ಮೇಲೂ ಬಾಣಪ್ರಯೋಗ ಮಾಡಿ ಒಂದು ಹಂತದಲ್ಲಿ ಕೃತವರ್ಮನನ್ನು ಕಂಗೆಡಿಸ್ತಾನೆ ಭೀಮ. ಅದೇ ಹೊತ್ತಿಗೆ ಅಲ್ಲಿಗೆ ವೃಷಕನ ರಥ ಇರುತ್ತೆ ಪಕ್ಕದಲ್ಲಿ. ಕೃತವರ್ಮ ವೃಷಕನ ರಥವನ್ನೇ ಇರ್ತಾನೆ. ವೃಷಕ ಯಾರು ಅಂತ ಅಂದರೆ ಅವನು ಗಾಂಧಾರಿಯ ತಮ್ಮ. ಶಕುನಿ ಇದಾನಲ್ಲ, ಹಾಗೆ ಇನ್ನೂ 5 ಜನ ಇದ್ದಾರೆ ತಮ್ಮಂದರು. ಅವನು ವೃಷಕ. ಸಂಜಯ ಇದನ್ನು ಹೇಳ್ತಾ ಇರುವಾಗ ಧೃತರಾಷ್ಟ್ರ ಕೇಳ್ತಾನೆ, ಬಹೂನೀಹ ವಿಚಿತ್ರಾಣಿ ದ್ವೈರಥಾನಿ ಸ್ಮ ಸಂಜಯ ಪಾಂಡೋನಾಂ ಮಾಮಕೈ ಸಾರ್ಧಂ ಅಶ್ರೋಷಂ ತವ ಜಲ್ಪತಃ. ದ್ವಂದ್ವ ಯುದ್ಧಗಳು ಎಷ್ಟೋ ಆಯಿತು ಅಂತ ನೀನು ಹೇಳ್ತಾ ಇದೀಯಾ, ಅಂದರೆ ಅಲ್ಲಿಯ ಒಬ್ಬ ವೀರ ನಮ್ಮ ಒಬ್ಬ ವೀರನ ಜೊತೆಗಾಯಿತು ಅಂತ. ಆದರೆ ನೀನು ಒಂದು ಸಲವೋ ನಚೈವ ಮಾಮಕ ಕಿಂಚಿತ್ ಹೃಷ್ಟಂ ಶಂಸಸಿ ಸಂಜಯ, ನಮ್ಮ ಒಬ್ಬ ವೀರ ಆ ಕಡೆಯ ವೀರನನ್ನು ಸೋಲಿಸಿ ಸಂತೋಷಪಟ್ಟ ಅಂತ ಒಂದು ಸಲನೂ ಹೇಳಲ್ವಲ್ಲ ನೀನು. ನಿತ್ಯಂ ಪಾಂಡುಸುತಾನ್ ಹೃಷ್ಣಾನ್ ಅಭಗ್ನಾಂಶ್ಚೈವ ಶಂಸತೆ, ಪ್ರತಿ ಸಲನೂ ನಮ್ಮವರನ್ನು ಸೋಲಿಸಿ ಅವರು ಸಂತೋಷಪಟ್ಟರು ಅಂತಲೇ ಹೇಳ್ತೀಯಲ್ಲ ಅಂತ ಒಂದು ಆಕ್ಷೇಪ ಎತ್ತುತ್ತಾನೆ. ಅಂದರೆ ನೀನೆಲ್ಲ ಸುಳ್ಳು ಹೇಳ್ತಾ ಇದ್ದಿ, ನೀನು ಪಾಂಡವರ ಪರವಾಗಿ ಅವರೇ ಗೆಲ್ತಿದ್ದಾರೆ ಅಂತ ನನಗೊಂದು ಇದನ್ನು ಹೇಳ್ತಾ ಇದ್ದಿ ಅಂತ. ಅಂದರೆ ಇವತ್ತು ಫೇಸ್ಬುಕ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಹುಟ್ಕೊಳ್ಳುತ್ತಲ್ಲ ತಂಪರವಾದವರು, ಹಾಗೆ ನೀನೊಂದು ತಪ್ಪು ಸುದ್ದಿಯನ್ನು ಹರಡ್ತಾ ಇದ್ದಿ ಅಂತ, ತಪ್ಪು ವ್ಯಾಖ್ಯಾನ ಮಾಡ್ತಾ ಇದ್ದಿ.
ಈ ಕಮೆಂಟೇಟರ್ಗಳು ಕೂಡ ಕೆಲವೊಂದ್ಸಲ ಇರ್ತಾರೆ ಇಂಡಿಯಾ ಪಾಕಿಸ್ತಾನ ಇರುತ್ತೆ. ಸ್ವಲ್ಪ ಯಾವುದೋ ಒಂದು ಪಕ್ಷಕ್ಕೆ ಸ್ವಲ್ಪ ಜಾಸ್ತಿ ಫೇವರ್ ಮಾಡ್ತಾರೆ. ಇವ್ರಿಗೆ ಹೊಡೆದ್ರು ಕೂಡ ಇಲ್ಲ ಅವನು ಬ್ಯಾಟ್ಸ್ಮನ್ ಬೌಲರ್ ಸರಿ ಇಲ್ಲ ಹಿಂಗಾಗಿ ಹೊಡೆದಿದ್ದಾನೆ ಅಂತ ಹೇಳೋ ಥರ ತಮ್ಮ ಅನುಕೂಲಕ್ಕೆ ತಕ್ಕಂತೆ. ಬಟ್ ಇಲ್ಲಿ ಕಾಣಿಸಲ್ಲ. ಸಂಜಯ ಬಹಳ ಇದಾಗಿ ಹೇಳ್ತಾನೆ. ನಮಗೆ ನೋಡೋದಕ್ಕೆ ಪಾಂಡವರ ಕಡೆ ಗೆಲುವು ಅಂತ ಕಾಣ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಇದೆ. ಅವ್ರ ಕಡೆಯವ್ರು ಹಂಗೆ ಯುದ್ಧ ಮಾಡ್ತಾ ಇದ್ದಾರೆ. ಅವ್ರ ಕಡೆಯವ್ರು ಹಂಗೆ ಯುದ್ಧ ಮಾಡ್ತಾ ಇದ್ದಾರೆ. ಭೀಷ್ಮ ಹೇಳದ್ನಲ್ಲ, ಹಾಗೇನೆ ಯುದ್ಧ ನಡೀತಾ ಇದೆ ಅಲ್ಲಿ. ಅವರು ಸೋತೇ ಇಲ್ಲ ಅಂತಲ್ಲ, ಇಲ್ಲಿ ಅವ್ರು ಸೋತಿರೋದು ಎಷ್ಟೋ ಸಲ ಬಂತಲ್ಲ. ಆದ್ರೆ ಪ್ರತಿ ಸಲವೂ ಒಂದು ನಿರ್ಣಾಯಕ ಗೆಲುವು ಅನ್ನೋದು ಅವ್ರಿಗೆ ಸಿಗ್ತಾ ಇದೆ. ದಿನದ ಕೊನೆಯಲ್ಲಿ ಅಂತಲ್ಲ, ದಿನದ ನಡುವೆ ಕೂಡ ಒಂದು ನಿರ್ಣಾಯಕ ಗೆಲುವು ಪಾಂಡವರಿಗೆ ಸಿಗ್ತಾ ಹೋಗುತ್ತೆ ಅಲ್ಲಿ. ಈಗ ಉದಾಹರಣೆಗೆ ಇಲ್ಲೇ ಹೇಳುವಾಗ, ಈಗ ದ್ರೋಣರು ಶಂಖನನ್ನ ಕೊಂದಿದ್ದಾರೆ. ಇವತ್ತು ಶಂಖನನ್ನ ಕೊಂದಿದ್ದಾರೆ. ವಿರಾಟ ಓಡೋಗಿದ್ದಾನೆ. ಹೌದು. ಇಲ್ಲಿ ಅಲಂಬಸ ಓಡೋಗಿದ್ದಾನೆ ದೃಷ್ಟದ್ಯುಮ್ನನಿಗೆ ಅಂತ ಬರುತ್ತೆ. ಆದರೆ ಅವನಿಗೆ ಕಾಣಿಸ್ತಾ ಇರೋದು ಅದೊಂದೇ ಅಂತ. ಈಗ ಎರಡು ಘಟನೆ ಒಟ್ಟಿಗೆ ಬಂದಿದೆ. ನಾವು ಒಟ್ಟಿಗೆ ಹೇಳಿದ್ವಿ. ಅವರ ಕಡೆಯ ಒಬ್ಬ ಮಹಾವೀರ ಸತ್ತಾಯಿತು, ವಿರಾಟ ಓಡಿ ಹೋಗಿ ಆಯಿತು. ಈಗ ಯಾರು ಗೆಲುವು ಅಂತ ಕಾಣಿಸ್ತಾ ಇದೆ ಇಲ್ಲಿ ಇಷ್ಟೊತ್ತಿನವರೆಗಿನ ಯುದ್ಧದಲ್ಲಿ ಅಂದರೆ, ಇವತ್ತು ಕೈ ಮೇಲಾಗಿರೋದು ಕೌರವರದ್ದು ಅಂತ. ಆದರೆ ಧೃತರಾಷ್ಟ್ರನ ಕಣ್ಣಿಗೆ ಕಾಣ್ತಾ ಇಲ್ಲ ಅದು ಅಂತ. ತುಂಬ ಚಿಕ್ಕದು ಅಂತ ಅನ್ಸುತ್ತೆ ಅವನಿಗದೆಲ್ಲ. ಅವನಿಗೆ ಅದೇನೋ ಯಾವುದೋ ಒಂದು ಸಣ್ಣ ಹುಡುಗನ ಕೊಂದಿದ್ದಾನೆ, ಒಂದು ರಾಜ್ಕುಮಾರನ್ ಕೊಂದ್ಬಿಟ್ರು ಅಷ್ಟೇ ಅನ್ಸುತ್ತೆ. ಬಿಟ್ಟರೆ ಅಂದರೆ ಇವ್ರ ತಲೆನಲ್ಲಿ ಅದು ಏನೋ ಈ ಕ್ಷಣದಲ್ಲಿ ಆಗಿಬಿಡಬೇಕು ಅನ್ನೋ ಥರ ಅಪ್ಪ ಮಗನ ತಲೆಯಲ್ಲಿ ಕೂತಿದೆ. ಈ ಕ್ಷಣದಲ್ಲಿ ಪಾಂಡವರ ಹತ್ರ ಆಗಬೇಕು, ಪಾಂಡವರ ಹತ್ರ ಆಗಬೇಕು ಅಷ್ಟೇ. ಅವ್ರ ತಲೆಯಲ್ಲಿರೋದು ಅದೇನೆ, ಉಳಿದವ್ರು ಯಾರೂ ಲೆಕ್ಕಕ್ಕಿಲ್ಲ ಅವರಿಗೆ. ಕರೆಕ್ಟ್. ಅದಕ್ಕೆ ಸಂಜಯ ಹೇಳ್ತಾನೆ, ಭಾಳ ಚೆನ್ನಾಗಿದೆ ಅನ್ಮತ್ತೆ. ಯಥಾಶಕ್ತಿ ಯಥೋತ್ಸಾಹಂ ಯುದ್ಧೇ ಚೇಷ್ಟಂತಿ ತಾವಕಾಹ ದರ್ಶಯಾನ ಪರಂ ಶಕ್ತ್ಯ ಪೌರುಷಂ ಪುರುಷರ್ಷಭ. ಹಾಗೇನೂ ಇಲ್ಲ, ನೀನು ಹೇಳಿದ ಹಾಗೆ ನಿನ್ನ ಕಡೆಯವರು ತಾವಕಾಹ ಅಂತ ಹೇಳ್ತಾನೆ. ನಿನ್ನ ಕಡೆಯವರು ಶಕ್ತಿ ಮೀರಿ ಯುದ್ಧ ಮಾಡ್ತಾ ಇದ್ದಾರೆ, ಮತ್ತು ಉತ್ಸಾಹದಿಂದನೇ ಯುದ್ಧ ಮಾಡ್ತಾ ಇದ್ದಾರೆ. ತಮ್ಮ ಶಕ್ತಿ ಎಷ್ಟು ಅನ್ನೋದನ್ನು ತೋರಿಸ್ತಾ ಇದ್ದಾರೆ, ತಮ್ಮ ಪೌರುಷವನ್ನು ತೋರಿಸ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಗಂಗಾ ನದಿಯೇ ಆದರೂ ಸಮುದ್ರವನ್ನು ಸೇರಿದಾಗ ಅದನ್ನು ಗಂಗಾ ನದಿ ಅಂತ ಗುರುಸೋದಕ್ಕಾಗೋದೇ ಇಲ್ಲ. ಪರಿಸ್ಥಿತಿ ಹಾಗಾಗಿದೆ ಅಂತ. ಅಂದರೆ ನಿನ್ನವರ ಸಾಮರ್ಥ್ಯ, ನಿನ್ನವರ ಪರಾಕ್ರಮ ಅದೇನು ಕಡಿಮೆ ಆಗಿದೆ ಅಂತಲ್ಲ, ಆದರೆ ಆಚೆ ಕಡೆಯವರ ಮುಂದೆ ನಿನ್ನವರದ್ದು ಕಾಣ್ತಾ ಇಲ್ಲ, ನಾನೇನು ಮಾಡಲಿ ಅಂತ. ಅದನ್ನೇ ಹೇಳ್ತಾನೆ, ಗಂಗಾಯ ಸುರನದ್ಯಾವೈ ಸ್ವಾದುಭೂತಂ ಯಥೋದಕಂ. ಗಂಗಾ ನದಿಯ ನೀರು ಬಹಳ ರುಚಿಕರ, ಅದು ದೇವನದಿ ಅದು. ಆದರೆ ಮಹೋದಧಿ ಗುಣಾಭ್ಯಾಸ ಲವಣತ್ವಂ ನಿಗಚ್ಚತಿ. ದೇವನದಿಯಾದ ಗಂಗೆಯ ಸಿಹಿ ನೀರಾದರೂ ಕೂಡ, ಅಂದರೆ ದೇವನದಿಯ ಸಿಹಿ ನೀರಾದರೂ ಕೂಡ ಸಮುದ್ರ ಸೇರಿದ ಮೇಲೆ ಅದು ಉಪ್ಪಾಗಲೇಬೇಕು. ದೇವನದಿಯ ನೀರಾಗಿದ್ದರಿಂದ ಅಲ್ಲಿ ಇರುವ ಗಂಗಾ ನದಿಯ ನೀರಷ್ಟು ಸಿಹಿಯಾಗಿರುತ್ತೆ ಅಂತ ಇದೆಯಾ? ಸಮುದ್ರ ಸೇರಿದ ಮೇಲೆ ಉಪ್ಪಾಗೋದೆ. ಹಾಗಾಗಿ ಏನಾಗಿದೆ ಅಂದರೆ, ನಿನ್ನವರ ಸಾಮರ್ಥ್ಯ ಕಡಿಮೆ ಇದೆ ಅಂತಲ್ಲ, ಸಮುದ್ರ ಸೇರಿದ ಮೇಲೆ ಉಪ್ಪಾಗತ್ತೆ ಅದು ಅಂತ. ಹಾಗಾಗಿ ಪಾಂಡವರ ಸೈನ್ಯದ ಮುಂದೆ ನಿನ್ನವರ ಪೌರುಷ ಅನ್ನೋದು ಕಾಣಿಸ್ತಾ ಇಲ್ಲ ಅಂತ, ಅದು ಮುಳುಗಿ ಹೋಗಿದೆ ಅಂತ. ತುಂಬ ಚೆನ್ನಾಗಿದೆ ಉಪಮೆ. ಪ್ರಾಪ್ಯ ಪಾಂಡುಸುತಾನ್ ವೀರಾನ್ ವ್ಯರ್ಥಂ ಭವತಿ ಸಂಯೋಗೆ ಅಂತ. ಇವರು ಏನೇ ಮಾಡಿದ್ರು ಪಾಂಡವರ ಸೈನ್ಯದ ಎದುರಿನಲ್ಲಿ ಎಲ್ಲವೂ ವ್ಯರ್ಥವಾಗ್ತಾ ಇದೆ ಅಂತ. ಅಂದರೆ ಅದು ಭಾಳ ಚೆನ್ನಾಗಿರೋದು ಏನಂದರೆ, ನಿನ್ನವರು ಯುದ್ಧವೇ ಮಾಡ್ತಾ ಇಲ್ಲ ಅಂತಲ್ಲ, ಪರಾಕ್ರಮ ತೋರಿಸ್ತಾ ಹಾಗೆ ಭಾವಿಸಬೇಡ ಅನ್ನುವ ಮಾತು ಕೂಡ ಇದೆ ಅಲ್ಲಿ ಅಂತ. ಇಷ್ಟು ಹೇಳಿ ಅವನು ಹೇಳ್ತಾನೆ ಏನು ಅಂದರೆ, ಅವ್ರಿಗೆ ಶಕ್ತಿ ಇದ್ದಷ್ಟು ಯುದ್ಧ ಮಾಡ್ತಾ ಇದ್ದಾರೆ. ಘಟಮಾನಾನ್ ಯಥಾಶಕ್ತಿ ಕುರ್ವಾಣಾನ್ ಕರ್ಮ ದುಷ್ಕರಂ ಅಂತ. ಯಥಾಶಕ್ತಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಈ ಯಥಾಶಕ್ತಿ ಅಂತ ಒಂದು ಬಳಕೆ ಇದೆಯಲ್ಲ, ನಮ್ಮಲ್ಲಿ ಯಥಾಶಕ್ತಿ ಅಂದರೆ ಎಷ್ಟಾಯಿತೋ ಅಷ್ಟು ಮಾಡ್ತೀನಿ ಅನ್ನೋ ಥರ ಬಳಕೆ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಯಥಾಶಕ್ತಿ ಮಾಡ್ತೀನಿ ಅಂತ ಒಂದು ಬಳಕೆ ಇದೆ. ಆದರೆ ಯಥಾಶಕ್ತಿ ಅನ್ನೋದಕ್ಕೆ ಶಕ್ತಿಂ ಅನತಿಕ್ರಮ್ಯ ಅಂತ, ಶಕ್ತಿ ಇದ್ದಷ್ಟು ಅಂತ. ಅಂದರೆ ಅದಕ್ಕಿಂತ ಒಂದು ಶಕ್ತಿ ಇಲ್ಲ ಅಂತ. ಹಾಗಾಗಿ ಅವರು ಶಕ್ತಿ ಇದ್ದಷ್ಟು ಯುದ್ಧ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನೀನು ಅವರನ್ನು, ನಮ್ಮವ್ರು ಯಾರು ಉತ್ಸಾಹದಿಂದ ಯುದ್ಧ ಮಾಡಲಿಲ್ಲ ಅಂತ ನೀನು ಅವ್ರ ಬಗ್ಗೆ ಹೀಗೆ ಹೇಳೋದಕ್ಕಾಗೋದಿಲ್ಲ ಅಂತ, ಹೇಳೋದಕ್ಕಾಗೋದಿಲ್ಲ. ಆದರೆ ತವಾಪರಾಧಾತ್ಸು ಮಹಾಂಸ ಪುತ್ರಸ್ಯ ವಿಷಾಂಪತೆ ಪೃಥಿವ್ಯಾ ಪ್ರಕ್ಷಯೋ ಘೋರೋ ಯಮರಾಷ್ಟ್ರ ವಿವರ್ಧನ. ಒಂದು ವಿಷಯ ನೆನಪಿಟ್ಟುಕೋ, ನಿನ್ನ ಮತ್ತು ನಿನ್ನ ಮಗನ ತಪ್ಪಿನಿಂದಾಗಿ ಇವತ್ತು ಭೂಮಿಯಲ್ಲಿರುವ
ಎಲ್ಲ ಕ್ಷತ್ರಿಯರು ಸಾಯ್ತಾ ಇದ್ದಾರೆ. ಮತ್ತು ನಿಮ್ಮಿಬ್ಬರ ತಪ್ಪಿನಿಂದ ಏನಾಗಿದೆ ಅಂದರೆ, ತಪ್ಪು ಏನು ಮಾಡ್ತಾ ಇದೆ ಅಂದರೆ ಅದು ಯಮರಾಷ್ಟ್ರ ವಿವರ್ಧನ ಆಗ್ತಾ ಇದೆ ಅಂತ. ಅಂದರೆ ಯಮನ ರಾಷ್ಟ್ರ ಇದೆಯಲ್ಲ ಅದನ್ನು ತುಂಬಿಸ್ತಾ ಇದೆ ಅಂತ. ಓಕೆ. ಯಮನ ರಾಷ್ಟ್ರದ ಪ್ರಜೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇದೆ. ನರಕದಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅವರ ಅಪರಾಧದಿಂದ ನರಕಕ್ಕೆ ಹೋಗ್ತಾ ಇರೋದಲ್ಲ, ನಿಮ್ಮಿಬ್ಬರ ಅಪರಾಧದಿಂದ ಅವರೆಲ್ಲ ನರಕಕ್ಕೆ ಹೋಗ್ತಾ ಇದ್ದಾರೆ ಅಂತ. ಆತ್ಮದೋಷ ಅವನು ಹೇಳೋ ಸಮಯದಲ್ಲಿ ಈ ಸಂಜಯ ಬಿಡೋದೇ ಇಲ್ಲ. ನಿನ್ನ ತಪ್ಪಿನಿಂದಾಗಿ ಆದ ದುಃಖ ಇದು, ನಿನಗಾಗ್ತಾ ಇರೋ ದುಃಖ ಇದೆಯಲ್ಲ, ನಿನ್ನ ತಪ್ಪಿನಿಂದಾಗಿ ಆಗಿದ್ದು, ಅವರು ಪ್ರಾಣ ಬಿಡ್ತಾ ಇದ್ದಾರೆ ಅಂತ ಹೇಳಿ ಅವನು ಯುದ್ಧದ ವಿವರವನ್ನು ಹೇಳೋದನ್ನು ಮುಂದುವರಿಸ್ತಾನೆ. ಈ ಸಂಜೆಯ ಮಾತು ಭಾಳ ಚೆನ್ನಾಗಿರುತ್ತೆ. ಟಕ್ಕಂತ ಸ್ವಲ್ಪ ಮಾತಾಡ್ತಾನೆ, ಏನು ಹೇಳಬೇಕು ಅದನ್ನು ಹೇಳಿ ಈ ಧೃತರಾಷ್ಟ್ರನಿಗೆ ಅದ್ರ ಬಗ್ಗೆ ಒಂದು ಚರ್ಚೆ ಬೆಳೆಸೋದಕ್ಕೆ, ಅವನೊಂದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ನಾವು ಎಷ್ಟು ಸಲ ನೋಡಿದ್ವಿ. ಟಕ್ಕಂತ ವಾಪಸ್ ಅವನಿಗೆ ಬೈದು ನೀನೇ ಕಾರಣ ಅಂತೇಳಿ, ತಡಿ ಯುದ್ಧದ ವಿಷಯ ಹೇಳ್ತೀನಿ ಕೇಳು ಅಂತ ಯುದ್ಧದ ವಿಷಯ ಮುಂದುವರಿಸ್ತಾನೆ. ಸೊ ಹಾಗೆ ಯುದ್ಧದ ವಿಷಯ ಮುಂದುವರಿಯುತ್ತೆ ನಮ್ಮಲ್ಲೂ ಕೂಡ. ಸೊ 7ನೇ ದಿನದ ಯುದ್ಧದಲ್ಲಿ ನಾವು ಈಗ ತಾನೇ ಶುರು ಮಾಡಿದ್ದೀವಿ. ಒಂದಷ್ಟು ಯುದ್ಧ ಆಗಿದೆ ಮತ್ತು ಸಂಜಯ್ ಮತ್ತು ಧೃತರಾಷ್ಟ್ರರ ಮಧ್ಯದ ಸಂಭಾಷಣೆ ಕೂಡ ನೋಡ್ತಾ ಇದ್ದೀವಿ. ಈ ಯುದ್ಧದಲ್ಲೂ ಕೂಡ ಒಬ್ಬ ವ್ಯಕ್ತಿ, ಹೌದು, ಮಹಾರಥಿ ಒಬ್ಬ ಸತ್ತಿದ್ದಾನೆ, ಶಂಖನ್ನು ಸತ್ತಿದ್ದಾನೆ. ಸೊ ಮುಂದೆ ಏನಾಗುತ್ತೆ ನೋಡೋಣ ಈ ಯುದ್ಧದಲ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಪ್ರಶ್ನೆಗಳು, ಅನುಮಾನಗಳು ಅಥವಾ ಅನಿಸಿಕೆಗಳು ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬೇರೆ ಬೇರೆ ದೇಶದಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.